ನಮಸ್ಕಾರ ವೀಕ್ಷಕರೇ, ಸವಾಲ್ ಟಿವಿಗೆ ಸ್ವಾಗತ. ನಾನು ಅನುಪಮ. ಇಂದಿನ ನಮ್ಮ ಭಾವನಾತ್ಮಕ ವಿಷಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಬೆಂಗಳೂರಿನ ಹೈಟೆಕ್ ಸಿಟಿಯ ಒಂದು ಪ್ರತಿಷ್ಠಿತ ಸಾಫ್ಟ್ವೇರ್ ಕಂಪನಿಯಲ್ಲಿ ರವಿ ಎನ್ನುವ ಯುವಕ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿದ್ದ. ಚಿಕ್ಕ ವಯಸ್ಸಿನಲ್ಲೇ ದೊಡ್ಡ ಹುದ್ದೆ ಮತ್ತು ಕೈತುಂಬಾ ಸಂಬಳ ಅವನಿಗೆ ಅತಿಯಾದ ಆತ್ಮವಿಶ್ವಾಸವನ್ನು ತಂದುಕೊಟ್ಟಿತ್ತು. ಆದರೆ ಈ ಆತ್ಮವಿಶ್ವಾಸ ಕ್ರಮೇಣ ಅಹಂಕಾರವಾಗಿ ಮಾರ್ಪಟ್ಟಿತ್ತು. ಅವನ ಮಟ್ಟಿಗೆ ಸಮಯ ಮತ್ತು ಕೆಲಸವೇ ದೇವರು. ಜನರ ಭಾವನೆಗಳಿಗೆ ಅವನ ಜೀವನದಲ್ಲಿ ಯಾವುದೇ ಬೆಲೆ ಇರಲಿಲ್ಲ. ಅದೇ ಕಂಪನಿಯಲ್ಲಿ ಶಂಕರಪ್ಪ ಎಂಬುವವರು ದಶಕಗಳಿಂದ ಕಚೇರಿ ಸಹಾಯಕನಾಗಿ ಕೆಲಸ ಮಾಡುತ್ತಿದ್ದರು. ಅವರಿಗೆ ಕಂಪನಿಯ ಪ್ರತಿಯೊಂದು ಮೂಲೆಯೂ ಪರಿಚಯವಿತ್ತು. ಎಲ್ಲರನ್ನೂ ಪ್ರೀತಿಯಿಂದ ಮಾತನಾಡಿಸುತ್ತಿದ್ದ ಅವರು ಕಚೇರಿಯ ನೌಕರರಿಗೆ ಕೇವಲ ಕೆಲಸಗಾರನಾಗಿರದೆ ಒಬ್ಬ ಹಿರಿಯ ಮಾರ್ಗದರ್ಶಕನಂತಿದ್ದರು. ಆದರೆ ರವಿ ಮಾತ್ರ ಅವರ ಆ ನಗುಮುಖವನ್ನು ಸಮಯ ವ್ಯರ್ಥ ಎಂದು ಭಾವಿಸುತ್ತಿದ್ದ. ಕೆಲಸದ ಸ್ಥಳದಲ್ಲಿ ಭಾವನೆಗಳಿಗೆ ಜಾಗವಿಲ್ಲ, ಇಲ್ಲಿ ಬರೀ ಉತ್ಪಾದಕತೆ ಮಾತ್ರ ಇರಬೇಕು ಎಂಬುದು ರವಿಯ ಕಟ್ಟುನಿಟ್ಟಾದ ಧೋರಣೆಯಾಗಿತ್ತು. ಶಂಕರಪ್ಪನವರ ನಿವೃತ್ತಿಯ ದಿನ ಬಂದಾಗ ಇಡೀ ಕಚೇರಿ ಅವರಿಗೆ ವಿದಾಯ ಹೇಳಲು ಸಜ್ಜಾಗಿತ್ತು. ಸಹೋದ್ಯೋಗಿಗಳು ಅವರಿಗಾಗಿ ಸಣ್ಣ ಸಮಾರಂಭವನ್ನು ಏರ್ಪಡಿಸಿದ್ದರು. ಆದರೆ ರವಿ ಮಾತ್ರ ತನ್ನ ಕ್ಯಾಬಿನ್ನಿಂದ ಹೊರಬರದೆ ಒಬ್ಬ ಸಾಧಾರಣ ಅಟೆಂಡೆಂಟ್ ನಿವೃತ್ತಿಗೆ ಇಷ್ಟೊಂದು ಸಮಯ ವ್ಯರ್ಥ ಮಾಡುತ್ತಿದ್ದಾರಲ್ಲ ಎಂದು ಸಿಡಿಮಿಡಿಗೊಳ್ಳುತ್ತಿದ್ದ. ಕೊನೆಗೆ ಮನಸ್ಸಿಲ್ಲದ ಮನಸ್ಸಿನಿಂದ ಬಂದು ಶಂಕರಪ್ಪನವರಿಗೆ ಹೂಗುಚ್ಛ ನೀಡಿ ಇನ್ನು ಮುಂದೆಯಾದರೂ ಮನೆಯಲ್ಲಿ ಸುಮ್ಮನೆ ಇರಿ ಎಂದು ತುಸು ಅಸಡ್ಡೆಯಿಂದಲೇ ಹೇಳಿ ಹೊರಟು ಹೋದ. ಮರುದಿನ ಆಸ್ಪತ್ರೆಯ ಬೆಡ್ ಮೇಲೆ ಕಣ್ಣು ಬಿಟ್ಟ ರವಿಗೆ ತನ್ನ ಪ್ರಾಣ ಉಳಿಸಿದವರು ತಾನು ಅಸಡ್ಡೆಯಿಂದ ಕಂಡ ಅದೇ ಶಂಕರಪ್ಪ ಎಂದು ತಿಳಿದಾಗ ಅವನಲ್ಲಿ ಒಂದು ಕ್ಷಣ ಮೌನ ಆವರಿಸಿತು. ತಾನು ಕಡೆಗಣಿಸಿದ್ದ ಭಾವನೆಗಳು ಮತ್ತು ಮಾನವೀಯತೆ ಇಂದು ತನಗೆ ಮರುಜೀವ ನೀಡಿತ್ತು. ರವಿಯ ಕಣ್ಣುಗಳು ತೇವವಾಗಿದ್ದವು. ಅವನು ಶಂಕರಪ್ಪನವರ ಕೈ ಹಿಡಿದು, ಕ್ಷಮಿಸಿ ಶಂಕರಪ್ಪನವರೇ, ನಾನು ಇಷ್ಟು ದಿನ ಬದುಕಿದ್ದ ಅಹಂಕಾರದ ಪ್ರಪಂಚ ಬಹಳ ಚಿಕ್ಕದಾಗಿತ್ತು. ನಿಮ್ಮ ದೊಡ್ಡ ಗುಣದ ಮುಂದೆ ನನ್ನ ಯಶಸ್ಸು ಶೂನ್ಯ ಎಂದು ಬಿಕ್ಕಳಿಸಿದನು. ಶಂಕರಪ್ಪನವರು ಪ್ರೀತಿಯಿಂದ ರವಿಯ ತಲೆ ಸವರಿ, ಸರ್, ಅಹಂಕಾರ ಎನ್ನುವುದು ಕತ್ತಲೆ ಇದ್ದಂತೆ. ಅದು ನಮ್ಮನ್ನು ಮಾತ್ರ ಕಾಣುವಂತೆ ಮಾಡುತ್ತದೆ. ಆದರೆ ಪ್ರೀತಿ ಮತ್ತು ಸಹಾನುಭೂತಿ ದೀಪದಂತೆ, ಅದು ಎಲ್ಲರಿಗೂ ದಾರಿ ತೋರಿಸುತ್ತದೆ ಎಂದು ಹೇಳಿದರು. ಇದೇ ತರ ಹೆಚ್ಚಿನ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ.